ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಟೀಚರ್ಸ್ ರಿಕ್ರೂಟ್ಮೆಂಟ್ ರಿಲೇಟೆಡ್ ಈಗಾಗಲೇ C&R ರೂಲ್ ಬಂದಿದೆ. ಸ್ನೇಹಿತರೆ, ನಾನು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕನ್ನಡ ಕ್ಲಾಸ್ಗಳನ್ನು ಆಗಲೇ ಆರಂಭ ಮಾಡಿದ್ದೇನೆ. C&R ರೂಲ್ ಬರೋದಕ್ಕೂ ಮುಂಚೆ ಬಹುತೇಕ ಕನ್ನಡ ಕ್ಲಾಸ್ಗಳನ್ನು ಮುಗಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಗ್ರಾಮರ್ ಅದರಲ್ಲೂ ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಏನು ಬೇಕೋ ಆ ರೀತಿ ಎಲ್ಲ ಕ್ಲಾಸ್ಗಳನ್ನು ಮಾಡಿದ್ದೇನೆ. ಇದೀಗ ಛಂದಸ್ಸು ಉಳಿದಂತಹ ಛಂದಸ್ಸನ್ನು ಕೂಡ ಮಾಡ್ತಿದ್ದೇನೆ. ಸ್ನೇಹಿತರೆ, ಈ ಛಂದಸ್ನಲ್ಲಿ ಸುಮಾರು 2 ಅಂಕಗಳು ನಿಮಗೆ ಬರುವಂತಹ ಚಾನ್ಸ್ ಇದೆ. ಎಷ್ಟು 2 ಅಂಕಗಳು ಬರುತ್ತೆ ಸ್ನೇಹಿತರೆ? ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಿರಲಿ, ಆಲ್ಮೋಸ್ಟ್ ಗೊತ್ತಿದೆ, ಆದರೂ ಮತ್ತೆ ಹೇಳ್ತಾ ಇದ್ದೀನಿ. ಈ ಬಾರಿ C&R ರೂಲಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, 70% ಏನಿದೆ ಇದು ನಮ್ಮ CET ಮಾರ್ಕ್ಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ, 20% TETಯ ಮೇಲೆ ಡಿಪೆಂಡ್ ಆಗುತ್ತೆ, ಇನ್ನು 2% ಯಾವುದ್ರ ಮೇಲೆ, PU ಮೇಲೆ, 8% ನಮ್ಮ D.Ed ಮೇಲೆ ಆಗುತ್ತೆ. ಸೊ ಇದರ ಬಗ್ಗೆ ಗಮನ ಇರಲಿ. ಅದರಿಂದ ನೀವು TET ಆಲ್ರೆಡಿ ಆಗೋಗಿದೆ, ಅದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ. PU ಕೂಡ ಆಗೋಗಿದೆ, ಚೇಂಜ್ ಮಾಡೋಕ್ಕಾಗಲ್ಲ. D.Ed ಕೂಡ ಆಗೋಗಿದೆ, ಇದನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇದರಲ್ಲಿ ನಮ್ಗೆ ಎಷ್ಟು ಬರುತ್ತೆ ಅಷ್ಟು ಬರುತ್ತೆ. ಬಟ್ 70% CET ಇರೋದ್ರಿಂದ ಇಲ್ಲಿ ನೀವು 1 ಮಾರ್ಕ್ಸನ್ನು ಎಕ್ಸ್ಟ್ರಾ ತೆಗೆದ್ರು ಕೂಡ ಇವರನ್ನು ಬೀಟ್ ಮಾಡ್ಬೋದು. ಸೊ CETಯ ಕಡೆ ಗಮನ ಇರಲಿ. ಅದರಲ್ಲೂ ವಿಶೇಷವಾಗಿ ನಮಗೆ ಈಸಿ ಸಬ್ಜೆಕ್ಟ್ ಅಂತ ಏನನ್ಸುತ್ತೆ ಆ ಸಬ್ಜೆಕ್ಟ್ಗಳಲ್ಲಿ 100% ಎಫರ್ಟ್ ಹಾಕಿದರೆ ನಾವು ಟಾಪಲ್ಲಿರ್ಬೋದು. ನಾವೇನಾದರೂ ಈಸಿ ಸಬ್ಜೆಕ್ಟಲ್ಲಿ 1 ಅಂಕವನ್ನು ಕಡಿಮೆ ತೆಗೆದ್ರು ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೊಂದರೆಯನ್ನು ಅನುಭವಿಸಬೇಕಾಗುತ್ತೆ. ಸೊ ಆ ಕಾರಣದಿಂದ ಕನ್ನಡ ಅನ್ನೋದು ಎಲ್ರಿಗೂ ಈಸಿ ಇರುತ್ತೆ. ಅದರಲ್ಲಿ ನೀವು 100ಗೆ 100% ತೊಗೋಬೇಕು. ಇದರಲ್ಲಿ 1-2 ಮಿಸ್ಟೇಕ್ ಆದರೂ ಕೂಡ ನಿಮಗೆ ಭಾರಿ ಎಫೆಕ್ಟ್ ಹೊಡೆಯುತ್ತೆ. ಸೊ ಆ ಕಾರಣದಿಂದ ಕನ್ನಡದ ಕಡೆ ಗಮನ ಹರಿಸೋಣ. ಆಲ್ಮೋಸ್ಟ್ ನಾನು ಕನ್ನಡ ಎಲ್ಲ ಕ್ಲಾಸ್ಗಳನ್ನು ಉಚಿತವಾಗಿ ನಿಮ್ಗೆ ಮಾಡಿರೋದು ಗೊತ್ತಿರುವಂಥದ್ದು. ಇವತ್ತು ನೋಡೋಣ ಸ್ನೇಹಿತರೆ, ಛಂದಸ್ಸು ಅಂದರೆ ಏನು ಅಂತ. ಸ್ನೇಹಿತರೆ, ಇನ್ನೊಂದು ವಿಚಾರ, ಈ ಛಂದಸ್ಸನ್ನು ಮಾಡಿದ್ದಾದಮೇಲೆ ನಿಮಗೆ ಒಂದು PDF ಕೊಡ್ತೀನಿ. PDF ಇದೆ ಅಂದರೆ ಈ ಎಲ್ಲ ಕ್ಲಾಸ್ಗಳ ಕುರಿತು ಒಂದು ಕನ್ನಡ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ PDF ನಿಮಗೆ ಸಿಗಲಿದೆ. ಅದು ಕೂಡ 69 ರೂಪೀಸ್ಗೆ. ಯಾರೆಲ್ಲ ಬೇಕೋ ಅವ್ರಿಗೆ ಕೊನೆಯಲ್ಲಿ, ಅಂದರೆ ಈ ವಿಡಿಯೋದ ಕೊನೆಯಲ್ಲಿ ಹೇಗೆ ಪಡ್ಕೊಳ್ಳೋದು, ಹೇಗೆ ತಗೊಳ್ಳೋದು ಅಂತ ಹೇಳ್ತೀನಿ. ಎಲ್ಲರೂ ತಗೋಬೇಕು ಅಂತಿಲ್ಲ, ಯಾರಿಗೆ ಅವೈಲಬಲ್ ಇದೆ ಅಂದರೆ ನನಗೆ ಬೇಕೇ ಬೇಕು ಅನ್ನುವಂಥವ್ರು ಮಾತ್ರ ಈ PDF ತೆಗೆದುಕೊಳ್ಳಿ ಅಂತ ಹೇಳ್ತಾ ಶುರು ಮಾಡೋಣ. ಆ PDF ಏನಿದೆ, ನಾನು ಏನು ಕ್ಲಾಸನ್ನು ಮಾಡಿದ್ದೀನಿ ಅದೆಲ್ಲವೂ ಆ PDF ಇದೆ. ಕೇವಲ ಅಷ್ಟೇ ಅಲ್ಲ, ಅದರ ಜೊತೆಗೆ ಮತ್ತಷ್ಟು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಏನೆಲ್ಲ ಬೇಕೋ ಅದೆಲ್ಲವೂ ಅದರಲ್ಲಿ ಇದೆ ಅಂತ ಹೇಳ್ತಾ ಶುರು ಮಾಡೋಣ. ಸ್ನೇಹಿತರೆ, ಛಂದಸ್ಸು ಗೊತ್ತಿರಲಿ. ಪದ್ಯವನ್ನು ರಚಿಸಲು ಇರುವ ನಿಯಮಗಳನ್ನು ಹೇಳುವ ಶಾಸ್ತ್ರವೇ ಛಂದಸ್ಸು ಅಂತ. ಸ್ನೇಹಿತರೆ, ಒಂದು ಪದ್ಯವನ್ನು ರಚಿಸಬೇಕಾದ್ರೆ ಅದರಲ್ಲಿ ಹೇಳುವಂಥದ್ದು ಅಂದರೆ ಛಂದಸ್ಸು ಅನ್ನೋದು ಎಲ್ಲದಕ್ಕೂ ಇಂಪಾರ್ಟೆಂಟ್ ಎನ್ನುವಂಥದ್ದು. ಇನ್ನು ಛಂದಸ್ ಎನ್ನುವ ಪದದಿಂದ ಬಂದಿದೆ. ಛಂದ ಎಂದರೆ ಆಸ್ವಾದಿಸು ಎನ್ನುವ ಅರ್ಥವನ್ನು ನೀಡುತ್ತದೆ. ಇನ್ನು ನಾವು ನೋಡೋಣ, ಛಂದಸ್ಸಿನಲ್ಲಿ 3 ವಿಧಗಳಿವೆ. ಅವುಗಳೇ ಪ್ರಾಸ, ಯತಿ, ಲಯ ಎನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಪ್ರಾಸದಲ್ಲಿ 3 ವಿಧಗಳು ಅಂತ ಪ್ರಾಸದಲ್ಲಿ ಮತ್ತೆ 3 ವಿಧಗಳಿದೆ. ಪ್ರಾಸ ಅಂದರೆ ಪದ್ಯದ ಸಾಲಿನಲ್ಲಿ ನಿರ್ದಿಷ್ಟವಾದ ಸ್ಥಾನದಲ್ಲಿ ಒಂದೇ ತೆರನಾದ ಅಕ್ಷರಗಳನ್ನು ಪುನರಾವರ್ತನೆ ಆಗುವುದನ್ನೇ ನಾವು ಪ್ರಾಸ ಅಂತ ಕರಿತೀವಿ. ನಿಮಗೆ ಉದಾಹರಣೆಗಳನ್ನು ಕೊಟ್ಟ ಮೇಲೆ ಅದು ಅರ್ಥ ಆಗುತ್ತೆ. ಇನ್ನು ಪ್ರಾಸದಲ್ಲಿ 3 ವಿಧಗಳು ನಿಮಗೆ ನೆನಪಲ್ಲಿ ಇರಲಿ. ಆದಿಪ್ರಾಸ, ವಾಕ್ಯದ ಆದಿಯಲ್ಲಿ 2 ಅಕ್ಷರಗಳು ಅಥವಾ 1 ಅಕ್ಷರ ಪುನರಾವರ್ತನೆ ಆದರೆ ಅದನ್ನು ಆದಿಪ್ರಾಸ ಅಂತೀವಿ. ಇಲ್ಲಿ ನೋಡಿ, ಇಲ್ಲಿ ನವರತ್ನ ಅಂತ ಇದೆ, ಇಲ್ಲಿ ವಾ ರಿಪೀಟ್ ಆಗ್ತಾ ಇದೆ. ನವರತ್ನ, ಏಮ ನಿರ್ಮಿತವೇನ ಪಾತಾನ ಅಂತ ಇದೆ, ಭವನದೋಳ್ ರಾಜರತ್ನ ಅಂತ ಇದೆ. ನೋಡಿ, ವಾ ಎನ್ನುವಂಥದ್ದು ಆರಂಭದಲ್ಲಿ ಬರೆದಿರುವುದರಿಂದ ಇದನ್ನು ನಾವು ಆದಿಪ್ರಾಸ ಅಂತ ಕರೆದರೆ, ಅಂತ್ಯಪ್ರಾಸ ಅಂದರೆ ವಾಕ್ಯದ ಕೊನೆಯಲ್ಲಿ 1 ಅಥವಾ 2 ಪದಗಳು ಪುನರಾವರ್ತನೆಯಾಗುವಂಥದ್ದು. ಮೂಡಲ ಮನೆಯ ಮುತ್ತಿನ ನೀರಿನ ಎರಕ ವೈದ, ನುಣ್ಣನೆಯ ರಕ ವೈದ. ನೋಡಿ, ವೈದ ಮತ್ತು ವೈದ ಎನ್ನುವಂಥದ್ದು ಏನಿದೆ ಇವು ಅಂತ್ಯಪ್ರಾಸಗಳಾಗುತ್ತವೆ. ನೋಡಿ, ಪ್ರಾಸದಲ್ಲಿ 3 ವಿಧ: ಆದಿಪ್ರಾಸ, ಅಂತ್ಯಪ್ರಾಸ, ಇನ್ನೊಂದು ಮಧ್ಯಪ್ರಾಸ. ನೋಡಿ, ಮಧ್ಯದಲ್ಲಿ ಒಂದೇ ವ್ಯಂಜನಾಕ್ಷರ ಅಥವಾ ಪದ ಪುನರಾವರ್ತನೆಯಾಗುತ್ತದೆ. ಜನ್ಮಭೂಮಿಯ ಮೀರಿದ ಸ್ವರ್ಗವೇ ಇಲ್ಲ, ಮಾತೃಭಾಷೆಯ ಮೀರಿದ ಅಮೃತವಿಲ್ಲ. ಅಂದರೆ ಇಲ್ಲಿ ಮೀರಿದ ಅಂತ ಏನಿದೆ ಇವು ಮಧ್ಯಪ್ರಾಸ ಆಗುವಂಥದ್ದು. ಇನ್ನೊಂದು ವಿಚಾರ ಗೊತ್ತಿರಲಿ, ಆದಿಪ್ರಾಸದಲ್ಲಿ ಮತ್ತೆ 6 ವಿಧಗಳಿರುವಂಥದ್ದು. ಅವುಗಳ ಏನಪ್ಪ ಅಂದರೆ, ಒಂದು ಸಿಂಹಪ್ರಾಸ, ಇನ್ನೊಂದು ಗಜಪ್ರಾಸ. ಅಂದರೆ ಪ್ರಾಸದ ಹಿಂದಿನ ಅಕ್ಷರ ಹ್ರಸ್ವವಾಗಿದ್ದರೆ ಅದನ್ನು ಸಿಂಹಪ್ರಾಸ,
ಪ್ರಾಸದ ಹಿಂದಿನ ಅಕ್ಷರ ದೀರ್ಘವಾಗಿದ್ದರೆ, ದೊಡ್ಡದಾಗಿದ್ದರೆ ಅದನ್ನು ಗಜಪ್ರಾಸ. ಈಗ ಎಕ್ಸಾಂಪಲ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇನ ತನುಜ ಕೊಡೆ ಮೈದುನ ತನದ ಸರಸವೆನೆಸಗಿ ರಥದೋಳ್ ಧನು ಜಿರಿಪ ಏನಿದೆ ಬರಸೆಳೆದು ಅಂತ. ಇಲ್ಲಿ ನೋಡಿ, ಇದು ಆದಿಪ್ರಾಸದಲ್ಲಿ ನೋಡಿ, ಇದು ಈ ಪ್ರಾಸ ನಾ ಅಂತ ಇದೆ. ಅದರ ಹಿಂದೆ ಬಂದಿರುವಂಥದ್ದು ಏನು ರಸ್ವ ಆಗಿರೋದ್ರಿಂದ ಇದನ್ನು ನಾವು ಸಿಂಹಪ್ರಾಸ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ದೀರ್ಘ ಆಗಿದೆ. ಈ ಏನಿದೆ ಇವೆರಡು ಮೂರರಿಂದ ದೀರ್ಘ ಆಗಿರೋದು ಬೇ ಯಾ ವಾ ಎನ್ನುವಂಥದ್ದು. ಇದನ್ನು ನಾವು ಗಜಪ್ರಾಸ ಏನಂತೀವಿ, ಗಜಪ್ರಾಸ ಅಂತ ಕರಿತೀವಿ. ಕ್ಲಿಯರ್? ಅದಾದಮೇಲೆ ಮತ್ತೆರಡಿದೆ, ಅಲ್ಲೆರಡು ಆಯಿತು. ಇಲ್ಲಿ ಋಷಭಪ್ರಾಸ, ಋಷಭ ಮತ್ತು ಆದಿಪ್ರಾಸ. ಋಷಭ ಅಂದರೆ ನಿಮ್ಗೆ ಗೊತ್ತಿರಲಿ, ಋಷಭ ಅಂದರೆ ಅನುಸ್ವಾರ ಇರಬೇಕು. ಇಲ್ಲಿ ನೋಡಿ, ಅಂಬುಜವೆಲ್ಲವು ರವಿಯ ನೋಳ್ಪೆನ್ ನೀ ಲಾಂಬುಜ ನೋಳ್ಪಂತೆ ಶಶಿಯ ತುಂಬಿದ. ನೋಡಿ, ಎಲ್ಲವೂ ಇಲ್ಲಿ ಇದು ಈ ಪ್ರಾಸದ ಹಿಂದೆ ವಿಸರ್ಗ ಇರುವಂಥದ್ದು, ನಿಮಗೆ ಅನುಸ್ವಾರ ಇರುವಂಥದ್ದು, ವಿಸರ್ಗ ಅಲ್ಲ ಅನುಸ್ವಾರ ಇರುವಂಥದ್ದು ಲಾಂ ತುಮ್ ಅನ್ನುವಂಥದ್ದು. ಇದನ್ನು ಋಷಭ ಪ್ರಾಸ ಅಂತ ಕರಿತೀವಿ, ಋಷಭ ಪ್ರಾಸ. ಹಾಗೆ ಬಂದರೆ ಇದನ್ನು ನಾವು ಋಷಭ ಪ್ರಾಸ. ಇನ್ನೊಂದು ಯಾವುದಿರೋದಲ್ಲಿ ಅಜಪ್ರಾಸ. ಅಜಪ್ರಾಸ ಅಂದರೆ ನೋಡಿ, ಅಂಬಲ, ಇದು ಕೂಡ ಮೇಲುತ್ತಿಗೆ ಇಲ್ಲಿದೆ ನೋಡಿ. ಶಂಖ್ಯೆ ಶಾಶ ಎನ್ನುವಂಥದ್ದು ಪ್ರಾಸ ಆದರೆ ಇಲ್ಲಿ ವಿಸರ್ಗ ಇರುವಂಥದ್ದು. ಸೊ ಇದನ್ನು ನಾವು ಅಜಪ್ರಾಸ ಅಂತ ಕರಿತೀವಿ. ಇದು ಅಜಪ್ರಾಸ ಅಂತ ಕರಿತೀವಿ. ಇನ್ನು ಶರಭಪ್ರಾಸ ಮತ್ತು ಅಯಪ್ರಾಸ ಅಂತ ಎರಡಿದೆ, ಕೊನೆಯದವು. ವಿಜಾತಿಯ ಸಂಯುಕ್ತ ಅಕ್ಷರ ಬರಬೇಕು ಶರಭಪ್ರಾಸದ ಮುಂದೆ, ಅಂದರೆ ಪ್ರಾಸ ಇಲ್ಲವೇ ಪ್ರಾಸದ ಹಿಂದಿನ ಅಕ್ಷರ. ಪ್ರಾಸನೂ ಕೂಡ ಆಗ್ಬೋದು. ಅಯಪ್ರಾಸ ಅಂದರೆ ಸಂಯುಕ್ತ ಅಕ್ಷರ, ಪ್ರಾಸ ಇಲ್ಲವೇ ಪ್ರಾಸದ ಹಿಂದಿನ ಅಕ್ಷರ. ಇಲ್ಲಿ ನೋಡಿ, ಪ್ರಾಸನೇ ಬಂದುಬಿಟ್ಟಿದೆ ಇಲ್ಲಿ. ಸೊ ಬಲ್ಗಯ ಅಂದರೆ ಇದು ವಿಜಾತಿಯ ಸಂಯುಕ್ತ ಅಕ್ಷರ. ಲಾಗೆ ಗಾವತ್ ಬಂದಿದೆ, ಇಲ್ಲೂ ಅಷ್ಟೇ ಲೇಗೆ ಗಾವತ್ ಬಂದಿರುವಂಥದ್ದು. ಸೊ ಇದನ್ನು ನಾವು ಶರಭಪ್ರಾಸ ಅಂತ ಕರೆದ್ರೆ, ಇಲ್ಲಿ ನೋಡಿ ನಾಗೆ ನಾವತ್ತೇ ಬಂದಿದೆ, ಇಲ್ಲೂ ನಾಗೆ ನಾವತ್ತೇ ಬಂದಿದೆ, ಅಂದರೆ ಸ್ವಜಾತಿಯ ಬಂದಿರೋದ್ರಿಂದ ಇದನ್ನು ನಾವೇನಂತೀವಿ, ಅಯಪ್ರಾಸ ಅಂತ ಕರಿತೀವಿ. ಅಯಪ್ರಾಸ ಅಂತ. ಓಕೆ, ಇಲ್ಲಿಗೆ ಪ್ರಾಸ ಆಯಿತು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಛಂದಸ್ಸಿನಲ್ಲಿ 3 ವಿಧ: ಪ್ರಾಸ, ಯತಿ, ಲಯ. ಅದರೊಳಗಡೆ ನಿಮಗೆ ಗೊತ್ತಿರಲಿ, ಪ್ರಾಸದಲ್ಲಿ ಮತ್ತೆ 3 ವಿಧ: ಆದಿಪ್ರಾಸ, ಅಂತ್ಯಪ್ರಾಸ, ಮಧ್ಯಪ್ರಾಸ. ಮತ್ತು ಆದಿಪ್ರಾಸದಲ್ಲಿ ಮತ್ತೆ 6 ವಿಧ: ಸಿಂಹ, ಗಜ, ಋಷಭ, ಮತ್ತು ಅಯ, ಋಷಭ, ಅಯ, ಶರಭ, ಮತ್ತು ಇನ್ಯಾವುದಪ್ಪ ಇಲ್ಲ ಇದೆಯಲ್ಲ, ಅಜಪ್ರಾಸ ಎನ್ನುವಂಥದ್ದು. ಇಷ್ಟು ನಿಮಗೆ ಗೊತ್ತಿರಲಿ. ಇದಾದ ಮೇಲೆ ನಾವು ನೋಡುವಂಥದ್ದು ಯತಿ. ಅಂದರೆ ನಿಮಗೆ ಗೊತ್ತಿರಲಿ, ಉಸಿರು ತೆಗೆದುಕೊಳ್ಳುವಂತಹ ತಾರಣ. ಅಂದರೆ ನೀವು ಓದುವಾಗ ಎಲ್ಲಾದರೂ ಒಂದು ಸ್ಥಳದಲ್ಲಿ ನಿಲ್ಲಿಸ್ತೀವಲ್ಲ, ಅದನ್ನೇ ಯತಿ ಅಂತೀವಿ. ನಾನು ಇಲ್ಲಿ ಎಲ್ಲವನ್ನು, ಅಂದರೆ ಕನ್ನಡದಲ್ಲಿರುವಂಥ ಎಲ್ಲವನ್ನ ತಂದು ನಿಮಗೆ ಗಾಬರಿಪಡಿಸುವಂತಹ ಕೆಲಸವನ್ನು ಮಾಡ್ತಿಲ್ಲ. ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಏನು ಬೇಕೋ ಅಷ್ಟು ಮಾತ್ರ ನಾನು ನೋಡ್ತಾ ಇದ್ದೇನೆ. ಇನ್ನು ಸ್ನೇಹಿತರೆ, ಗಣ ಅಂತ. ಗಣ ಅಂದರೆ ನಿಮಗೆ ಗೊತ್ತಿರಲಿ, ಇದು ತುಂಬ ಇಂಪಾರ್ಟೆಂಟ್ ಕನ್ನಡದಲ್ಲಿ. ಇದರಲ್ಲಿ 3 ವಿಧಗಳಿವೆ: ಮಾತ್ರಗಣ, ಅಕ್ಷರಗಣ, ಅಂಶಗಣ. ಸ್ನೇಹಿತರೆ, ನಾನು ಸಿಂಪಲಾಗಿ ಹೇಳುವಂಥ ಕೆಲಸವನ್ನು ಮಾಡ್ತಿದ್ದೀನಿ, ಗಾಬರಿ ಆಗಿಬಿಡಿ. ಸ್ವಲ್ಪ ರಿಪೀಟ್ ಮಾಡ್ಕೊಂಡು ನೋಡಿ, ಇಲ್ಲ PDF ಅಲ್ಲಿ ನಿಮಗೆ ಕ್ಲಿಯರಾಗಿ ಕೊಟ್ಟಿರ್ತೀನಿ. ಗಣದಲ್ಲಿ ಮಾತ್ರಗಣ, ಅಕ್ಷರಗಣ ಮತ್ತು ಅಂಶಗಣ ಇದೆ. ಪ್ರಮುಖವಾಗಿ ಮಾತ್ರಗಣ ಅಂದರೆ ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಅಂದರೆ ನಾವು ಏನಾದರೂ ಓದಬೇಕಾದ್ರೆ, ಈಗ ನೋಡಿ, ಕಂದ ಪದ್ಯ ಛಂದಸ್ಸು ಅಂತ ಓದಬೇಕಾದ್ರೆ ನಾವು ಒಂದು ಅಕ್ಷರವನ್ನು ಉಚ್ಚಾರಣೆ ಮಾಡಬೇಕಾದ್ರೆ ತೆಗೆದುಕೊಳ್ಳುವಂತಹ ಸಾಮಾನ್ಯ ಸಮಯ ಏನಿದೆ ಅದನ್ನು ನಾವು ಅಳತೆ ಮಾಡುವಂಥದ್ದೇ ಮಾತ್ರೆಗಳ ಮೂಲಕ ಅಳಿತೀವಿ. ಅದನ್ನೇ ಮಾತ್ರಗಣ. ಹಾಗಾದ್ರೆ ತಿನ್ನ ಮಾತ್ರೆ ಅಲ್ಲ, ಈಗ ಲಘು ಗುರು ಅಂತ ಏನಿದೆ ಅದರ ಮೂಲಕ ಅಳಿತೀವಿ. ಸೊ ಅದರಿಂದ ಮಾತ್ರಗಣ ಇಂಪಾರ್ಟೆಂಟ್ ಆಗುತ್ತೆ. ಮಾತ್ರಗಣದಲ್ಲಿ ಬರುವಂಥದ್ದು, ಮಾತ್ರಗಣದ ಬಗ್ಗೆ ನಾನು ಹೇಳ್ಬೋದು, ಅಂದರೆ ಲಘು ಅಂದರೆ ಸ್ವರ, ಹ್ರಸ್ವ ಸ್ವರ, ದೀರ್ಘ ಸ್ವರ ಅಂತ ಅವೆಲ್ಲವನ್ನು ತಿರುಗಿ ಯಾವುದಕ್ಕೆ ಹಾಕ್ಬೋದು, ಒತ್ತಕ್ಷರದ, ಹಿಂದಕ್ಷರ ಅವೆಲ್ಲ. ಬಟ್ ಅಷ್ಟೆಲ್ಲ ನಮ್ಗೆ ಅವಶ್ಯಕತೆ ಏನಿದೆಯಾ ಅಂದರೆ, ನಮಗೆ ಏನು ತಿಳ್ಕೊಬೇಕು ಅದನ್ನು ನಿಮಗೆ ಹೇಳ್ತಾ ಇರುವಂಥದ್ದು. ಈ ಮಾತ್ರಗಣದಲ್ಲಿ ಮತ್ತೆ ಕಂದಪದ್ಯ ಬರುತ್ತೆ, ಷಟ್ಪದಿ ಬರುತ್ತೆ, ರಗಳೆ ಬರುತ್ತೆ. ನೋಡಿ, ತಲೆ ಇಟ್ಕೊಳ್ಳಿ, ಮಾತ್ರಗಣದಲ್ಲಿ ಕಂದಪದ್ಯ, ಷಟ್ಪದಿ, ರಗಳೆ ಅಂತ ಬರುತ್ತೆ. ಅವ್ನು ಕ್ವಶನ್ ಕೇಳ್ತಾನೆ, 3 ಆಪ್ಷನ್ಸ್ ಕೊಟ್ಬಿಟ್ಟು 4 ಆಪ್ಷನ್ಸ್ ಕೊಟ್ಟು ಇದರಲ್ಲಿ ಯಾವುದು ಮಾತ್ರಗಣದಲ್ಲಿ ಬರುತ್ತೆ ಎನ್ನುವಂಥದ್ದು, ಅದನ್ನು ಇಲ್ಲಿ ಇಟ್ಟಿರುವಂಥದ್ದು. ಇನ್ನು ಅಕ್ಷರಗಣ. ಸ್ನೇಹಿತರೆ, ಮಾತ್ರಗಣ ಹಂಗಾಯಿತು. ಅಕ್ಷರಗಣದಲ್ಲಿ ಬರುವಂಥದ್ದು ಏನಂದರೆ ಅಕ್ಷರಗಳನ್ನು ಲೆಕ್ಕ ಹಾಕುವಂಥದ್ದು. ಇದರಲ್ಲಿ 8 ವಿಧಗಳು ಬರುತ್ತವೆ. ಅದು ಯಮತ, ರಾಜ, ಮಾನಸ, ಲಗಮ ಅಂತ ಬಳಸ್ಕೊಂಡು ನೀವು ಅದನ್ನು ಕ್ಲಿಯರ್ ಮಾಡ್ಕೋಬಹುದು. ಇನ್ನು ಅಂಶಗಣ.
ಮಾತ್ರಗಣ, ಅಕ್ಷರಗಣ, ಅಂಶಗಣ. ಅಂಶಗಣದಲ್ಲಿ ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ ಅಂತ ಬರುವಂಥದ್ದು. ಇಷ್ಟು ನಮಗೆ ಅಂದರೆ ಇದು ಸ್ವಲ್ಪ ಡೀಟೇಲ್ಸ್ ಇದೆ ಸ್ನೇಹಿತರೆ. ಆ ಡೀಟೇಲ್ಸ್ ಬೇಕು ಅಂದರೆ ಆ ಡೀಟೇಲ್ಸ್ ಎಲ್ಲವನ್ನು ನಾನು PDF ಅಲ್ಲಿ ಸಿಗುವಂತೆ ಮಾಡ್ತೀನಿ. ಬಟ್ ನಿಮಗೆ ಗೊತ್ತಿರಲಿ, ನಾನು ಏನೋ ಅಂದರೆ ನೀವು ಪೂರ್ತಿ ಕನ್ನಡ ಏನಿದೆ ಅದೆಲ್ಲ ನಮ್ಮ ಟೀಚರ್ಸ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ನಿಮಗೆ ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಮಾತ್ರಗಣದ ಬಗ್ಗೆ ಎಕ್ಸ್ಪ್ಲೈನನ್ನು ನೋಡ್ಕೊಳ್ಳೋಣ. ಮಾತ್ರಗಣದಲ್ಲಿ ಹೀಗಿದೆ: ಕಂದಪದ್ಯ, ಷಟ್ಪದಿ, ರಗಳೆ. ಸ್ನೇಹಿತರೆ, ಕಂದಪದ್ಯದಲ್ಲಿ 64 ಮಾತ್ರಗಳು ಇರುವಂಥದ್ದು. ಇಂಪಾರ್ಟೆಂಟ್ ಮಾತ್ರ. ಕಂದಪದ್ಯದಲ್ಲಿ 64 ಮಾತ್ರಗಳಿರ್ತವೆ. 2 ಮತ್ತು 4ನೇ ಕೊನೆಯ ಸಾಲಿನಲ್ಲಿ ಗುರು ಬರುವಂಥದ್ದು. ಇನ್ನು 6 ಸಾಲುಗಳಿದ್ದರೆ ಅದನ್ನು ಷಟ್ಪದಿ ಅಂತೀವಿ. ಷಟ್ಪದಿಯಲ್ಲಿ ಮತ್ತೆ ವಿಧಗಳಿವೆ. ಒಂದು ಶರ ಷಟ್ಪದಿಯಲ್ಲಿ ಒಟ್ಟು ಎಷ್ಟು ಮಾತ್ರಗಳಿರುತ್ತೆ? 60 ಮಾತ್ರಗಳಿರುತ್ತೆ. 1 ಮತ್ತು 2ನೇ ಸಾಲಿನಲ್ಲಿ 4 ಮಾತ್ರೆಗಳ 2 ಗಣಗಳು ಹಾಗೂ 3 ಮತ್ತು 4ನೇ ಸಾಲಿನಲ್ಲಿ 3 ಗಣಗಳು ಇರುವಂಥದ್ದು ಗೊತ್ತಿರಲಿ. ಇನ್ನು ಕುಸುಮ ಷಟ್ಪದಿ ಅಂದರೆ ಕುಸುಮ ಷಟ್ಪದಿಯಲ್ಲಿ 70 ಮಾತ್ರೆಗಳು ಬರುವಂಥದ್ದು. 1 ಮತ್ತು 2 ಮತ್ತು 4 ಮತ್ತು 5ನೇ ಸಾಲಿನಲ್ಲಿ 5 ಮಾತ್ರೆ 2 ಗಣಗಳಿರ್ತವೆ. 3 ಮತ್ತು 6ನೇ ಸಾಲಿನಲ್ಲಿ 5 ಮಾತ್ರೆ 3 ಗಣಗಳು ಇರುವಂಥದ್ದು. ಇನ್ನು ಭೋಗ ಷಟ್ಪದಿ ಅಂತ ಬಂದರೆ 88 ಮಾತ್ರೆಗಳು ಇರುತ್ತೆ. 1 ಮತ್ತು 2ನೇ ಸಾಲಿನಲ್ಲಿ 3 ಮತ್ತು 4ನೇ 3 ಮಾತ್ರೆ 4 ಗಣಗಳು ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ. ಇನ್ನು 3 ಮತ್ತು 4ನೇ ಸಾಲಿನಲ್ಲಿ 3 ಮಾತ್ರೆ 6 ಗಣಗಳು ಇರುವಂಥದ್ದು. ಇನ್ನು ಭಾಮಿನಿ ಷಟ್ಪದಿಯಲ್ಲಿ ಒಟ್ಟು 102 ಮಾತ್ರೆಗಳು ಇರುತ್ತೆ. ಇದನ್ನು ಕೂಡ ಕೇಳ್ತಾರೆ, ಯಾವ ಷಟ್ಪದಿಯಲ್ಲಿ ಎಷ್ಟು ಇವೆ ಎನ್ನುವಂಥದ್ದು ಸ್ನೇಹಿತರೆ. ಇನ್ನು 1ನೇ ಮತ್ತು 2ನೇ ಸಾಲಿನಲ್ಲಿ ಸಮ ಅಂದರೆ 3 ಇಷ್ಟು 4ನೇ ಸಾಲಿನ 4 ಗಣಗಳಿರ್ತವೆ. 3 ಮತ್ತು 6ನೇ ಸಾಲುಗಳಲ್ಲಿ 6 ಗಣಗಳು ಇರುವಂಥದ್ದು. ಇನ್ನು ಪರಿವರ್ಧಿನಿ ಷಟ್ಪದಿ ಅಂದರೆ ಇಲ್ಲಿ 116 ಮಾತ್ರೆಗಳಿರುತ್ತೆ. 1 ಮತ್ತು 2ನೇ ಸಾಲಿನಲ್ಲಿ 4 ಮಾತ್ರೆಯ 4 ಗಣಗಳಿರುತ್ತೆ. 3 ಮತ್ತು 6ನೇ ಸಾಲಿನಲ್ಲಿ 4 ಮಾತ್ರೆ 6 ಗಣಗಳು ಇರುತ್ತವೆ. ಇನ್ನು ವಾರ್ಧಕ ಷಟ್ಪದಿಯಲ್ಲಿ 144 ಇದೆ ಹೈಯೆಸ್ಟು. ಇಲ್ಲಿ 1 ಮತ್ತು 2ನೇ ಸಾಲಿನಲ್ಲಿ 5 ಮಾತ್ರೆಯ 4 ಗಣಗಳು ಇರುತ್ತವೆ. 3 ಮತ್ತು 6ನೇ ಸಾಲಿನಲ್ಲಿ 5 ಮಾತ್ರೆಯ 6 ಗಣಗಳು ಇರುತ್ತವೆ. ಇನ್ನು ಸ್ನೇಹಿತರೆ, ಇಲ್ಲಿ ನೋಡಿ ಕಂದಪದ್ಯ ಆಯಿತು, ಷಟ್ಪದಿ ಆಯಿತು. ಇನ್ನುಳಿದಂತಹದ್ದು ಅಂಶಗಣದಲ್ಲಿ ನಾವು ನೋಡಬೇಕಾಗಿರುವಂಥದ್ದು, ಮಾತ್ರಗಣದಲ್ಲಿ ನೋಡಬೇಕಾಗಿರುವಂಥದ್ದು ಇನ್ನು ರಗಳೆಗಳು. ಈ ರಗಳೆಗಳಲ್ಲಿ ಮತ್ತೆ ಉತ್ಸಾಹ ರಗಳೆ ಅಂತ ಇರುತ್ತೆ. ಇದರಲ್ಲಿ 3 ಮಾತ್ರೆಯ 4 ಗಣಗಳು ಇರುವಂಥದ್ದು. ಉತ್ಸಾಹ ರಗಳೆ ಮತ್ತು ಮಂದನೀಲ ರಗಳೆ 4 ಮಾತ್ರೆಗಳಿರುತ್ತೆ. ಲಲಿತ ರಗಳೆ 5 ಮಾತ್ರೆ 4 ಗಣಗಳು ಇರುತ್ತೆ. ಇವೆಲ್ಲವನ್ನು ಕೇಳ್ತಾರೆ. ಇವು 3 ಆಗುತ್ತೆ. ಇನ್ನು ಅಕ್ಷರಗಣಕ್ಕೆ ಬಂದರೆ ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ ಅನ್ನುವಂಥದ್ದು ಇರುವಂಥದ್ದು. ಇನ್ನು ಸ್ನೇಹಿತರೆ, ಅಂಶಗಣದ ಬಗ್ಗೆ ನಾವು ನೋಡೋಣ. ಅಂಶಗಣದಲ್ಲಿ ಬರುವಂಥದ್ದು ಸಾಂಗತ್ಯ, ತ್ರಿಪದಿ, ಅಕ್ಕಾರ ಎನ್ನುವಂಥದ್ದು. ಇವು ನೆನಪರ್ಲಿ. ಅಂಶಗಣದಲ್ಲಿ ಬರುವಂಥದ್ದು ಸಾಂಗತ್ಯ, ತ್ರಿಪದಿ, ಅಕ್ಕಾರ ಎನ್ನುವಂಥದ್ದು. ಸ್ನೇಹಿತರೆ, ಸಾಂಗತ್ಯದಲ್ಲಿ 1 ಮತ್ತು 3ನೇ ಸಾಲಿನಲ್ಲಿ 4 ವಿಷ್ಣು ಗಣಗಳು ಇರುವಂಥದ್ದು. 2 ಮತ್ತು 4ರಲ್ಲಿ 1 ಬ್ರಹ್ಮಗಣ ಇರುವಂಥದ್ದು. ಇನ್ನು ತ್ರಿಪದಿಯಲ್ಲಿ 1ನೇ ಸಾಲಿನಲ್ಲಿ 4 ವಿಷ್ಣು ಗಣಗಳು, 2ನೇ ಸಾಲಿನಲ್ಲಿ ವಿಷ್ಣು ಬರುತ್ತೆ. 3ನೇದಲ್ಲಿ ವಿಷ್ಣು ಬರುವಂತಹದ್ದು. ಇನ್ನು ವೃತ್ತದಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳಿರ್ತವೆ. ಅದರಲ್ಲಿ ಉತ್ಪಲಮಾಲ ವೃತ್ತ ಇರ್ಬೋದು, ಮತ್ತೆ ವಿಕ್ರೀಡಿತ ವೃತ್ತ ಇರಬಹುದು, ಶಾರ್ದೂಲ ವಿಕ್ರೀಡಿತ ವೃತ್ತ ಇರ್ಬೋದು, ಸ್ತಗ್ಧರೆ ಇರ್ಬೋದು, ಮಹಾಸ್ತಗ್ಧರೆ ಇರ್ಬೋದು. ಇವೆಲ್ಲವನ್ನು ಅಂದರೆ ಸ್ನೇಹಿತರೆ, ನಿಮಗೆ PDF ಬೇಕಾದಲ್ಲಿ ಇವೆಲ್ಲವೂ ಕೂಡ PDF ಅಲ್ಲಿ ಸಿಗುತ್ತೆ. ನಿಮಗೆ PDF ಬೇಕಾದಲ್ಲಿ ಸ್ನೇಹಿತರೆ, ಅದ್ಭುತವಾದ PDF ಬೇಕಿದ್ದಲ್ಲಿ ಇದೇನಿದೆ ಇದನ್ನು ಸ್ಕ್ಯಾನ್ ಮಾಡಬಹುದು. ಇದಕ್ಕೆ ಸ್ಕ್ಯಾನ್ ಮಾಡಿ ನೀವು ಪೇ ಮಾಡಿ ನನಗೆ ಸ್ಕ್ರೀನ್ಶಾಟ್ಸನ್ನು ಕಳಿಸಿದ್ದೆ ಆದಲ್ಲಿ ನನ್ನ ನಂಬರ್ ಕೂಡ ಹಾಕ್ತೀನಿ. ಈ ನಂಬರ್ಗೆ ನೀವು ಕಳಿಸಿದರೆ ನಿಮಗೆ ಕನ್ನಡ PDF ಸಿಗುತ್ತೆ. 9945005138. ಏನಕ್ಕೋಸ್ಕರ ಈ ಅಮೌಂಟನ್ನು ಮಾಡಿರೋದು 69 ಅಂತ ಅಂದರೆ ಸ್ನೇಹಿತರೆ, ಯಾವುದನ್ನೇ ಆಗಲಿ ಕೊಡಬೇಕಾದ್ರೆ ಅದಕ್ಕೊಂದು ವ್ಯಾಲ್ಯೂ ಇರಬೇಕು. ಆ ವ್ಯಾಲ್ಯೂ ಇದ್ದರೆ ಮಾತ್ರ ಅದಕ್ಕೊಂದು ಬೆಲೆ ಇರುತ್ತೆ. ಆ ಕಾರಣದಿಂದ ಈ 69ಅನ್ನು ಇಡ್ತಾ ಇದ್ದೀನಿ. ಯಾರಿಗೆಲ್ಲ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಓದ್ತಾ ಇದ್ದಾರೆ, ಯಾರಿಗೆ ಅವಶ್ಯಕತೆ ಇದೆ ಅವ್ರು ಮಾತ್ರ ತೆಗೆದುಕೊಳ್ಳಿ. ಸುಮ್ಮನೆ ಎಲ್ಲರೂ ಕೂಡ ನಂಗೆ ಬೇಕು ಅಂತ ತಗೊಳ್ಳೋದು ಅವಶ್ಯಕತೆ ಇಲ್ಲ. ಯಾರು ಕನ್ನಡದಲ್ಲಿ ಅಂದರೆ 69 ರೂಪೀಸ್ ಹೋದರೂ ಪರವಾಗಿಲ್ಲ, ನನ್ನ ಕನ್ನಡದೊಂದು PDF ಬೇಕು, ಅದು ಕೂಡ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ. ಸೋರ್ಸು ಯಾರಿಗೆ ಸಿಗ್ತಿಲ್ಲ ಅಂದರೆ ನಾವು ಏನು
ಸಿಲೆಬಸ್ ಏನಿದೆ ಆಲ್ಮೋಸ್ಟ್ ಸಿಲೆಬಸ್ ಪ್ರಕಾರನೇ ಮಾಡಿರುವಂಥದ್ದು ಅವ್ರಿಗೆ. ಅಂದರೆ ಕನ್ನಡದಲ್ಲಿ ಬೆಸ್ಟ್ ನಮ್ಗೆ ರಿಸಲ್ಟ್ ಬೇಕು ಅನ್ನೋವಂಥವ್ರು ನೀವು ಯಾವುದೋ 5,000 ಇಂದ ಹಿಡಿದು 35-40,000 ಕೊಟ್ಟು ನೀವು ಕ್ಲಾಸ್ಗೆ ಹೋಗಿ ಕೇಳುವಂತಹದಕ್ಕಿಂತ 69 ರೂಪೀಸ್ ಕೊಟ್ಟು ಒಂದು PDF ಅನ್ನು ತಗೊಂಡು ಓದಬಹುದು ಅಂತ ಅನಿಸಿದರೆ ಮಾತ್ರ ನೀವು ಪೇ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಸ್ನೇಹಿತರೆ, ಯಾರಿಗೆಲ್ಲ PDF ಬೇಕು, ನಿಮ್ಮ ಸ್ನೇಹಿತರಿಗೆ ಯಾರಿಗಾದ್ರೂ PDF ಬೇಕು ಅಂತ ಅಂದರೆ ಇದಕ್ಕೆ ಸ್ಕ್ಯಾನ್ ಮಾಡಿ ನನಗೆ ಒಂದು ಸ್ಕ್ರೀನ್ಶಾಟ್ ಹಾಕಿ ನಿಮಗೆ PDF ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಧನ್ಯವಾದಗಳು.